ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಕಂದ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿ ಬಿಂದಾಸ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಲೈಫ್ ಅಂದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದೆ, ಬಟ್ ಚಿಲ್ ಮಾಡಿ ಖುಷಿಯಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಏನಂತ ಅಂದರೆ ಸರ್ಪ್ರೈಸಿಂಗ್ ಅಂತ ಅನಿಸ್ಬೋದು ನಿಮಗೆ ಈ ವಿಡಿಯೋನ ನೋಡಿ. ತುಂಬಾ ಲಾಂಗ್ ಟೈಮ್ ಆಯಿತು ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿ. ಜಸ್ಟ್ ಸಣ್ಣ ಪುಟ್ಟ ಶಾರ್ಟ್ಸ್ ವಿಡಿಯೋ ಮಾಡ್ತಿದ್ದೆ ಬಿಕಾಸ್ ಆಫ್ ನನ್ನ ಚಾನಲನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ಯಾಕಂದರೆ 3 months ಏನೂ ಅಪ್ಲೋಡ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಅವರು ಸಿಟ್ಟು ಬಂದು ಚಾನಲ್ನೇ ತೆಗೆದ್ಬಿಟ್ರೆ ಏನು ಮಾಡ್ತೀರಾ? ನಾನು ತುಂಬ ಇಷ್ಟಪಟ್ಟು ಆ್ಯಂಡ್ ಒಂದು ಸ್ವಲ್ಪ ಸ್ಟ್ರಗಲ್ಲು ಪಟ್ಟು ಈ ಚಾನಲ್ನ ನಾನು ತೆಗೆದಿದ್ದೀನಿ ಅಂತ ಹೇಳ್ಬೋದು. ಅಂದರೆ ಅಂಥ ಏನು ದೊಡ್ಡ ಸ್ಟ್ರಗಲ್ಸ್ ಅಲ್ಲ, ಬಟ್ ನನಗೆ ಅದು ಸ್ಟ್ರಗಲ್ಸ್. ಯಾಕಂದರೆ ಸೊ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರು ಕೂಡ ಈ ಥರ ಎಲ್ಲ ಯೂಟ್ಯೂಬಲ್ಲಿ ಬಂದು ವೀಡಿಯೋಸ್ ಮಾಡಿರೋದು ನಾನೇ ಫಸ್ಟ್. ಸೊ ಎಲ್ಲರನ್ನು ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಅನಿಸಿರುತ್ತೆ ಅನ್ಕೋತೀನಿ. ಸೊ ಒಂದು ವಿಲೇಜು, ಇವಾಗೆಲ್ಲ ಬಿಡಿ ವಿಲೇಜ್ ಸಿಟಿ ಎಲ್ಲ ಒಂದೇ ಆಗಿಬಿಟ್ಟಿದೆ, ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಅವರ ಫ್ಯಾಮಿಲಿ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ? ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೂಡ ಅದೇ ಥರ ಬಂದಿದ್ದಾಗ ಅವ್ರಿಗೆ ಏನು ಅನಿಸಲ್ಲ. ಬಟ್ ಹೊಸ್ದಾಗಿ ನಾನು ಒಬ್ಬಳೇ ಬಂದು ಈ ಥರ ವೀಡಿಯೋ ಮಾಡಬೇಕಾದ್ರೆ ರಿಲೇಟಿವ್ಸ್ಗೆ ಆಗ್ಬೋದು, ಮನೆಯವ್ರಿಗೂ ಕೂಡ ಅಷ್ಟೇ ಶಾಕಿಂಗ್ ಅನಿಸುತ್ತೆ. ಸೊ ಇವಳು ವೀಡಿಯೋ ಮಾಡೋದನ್ನು ಎಲ್ಲ ನೋಡ್ತಾರೆ. ಸೊ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗೆ ಬರಬೇಕು ಅಂದರೆ ಸ್ವಲ್ಪ ಭಯ ಕೂಡ ಇರುತ್ತೆ ಯಾರಿಗಾದ್ರೂ ಅಷ್ಟೇ. ಸೊ ಅದನ್ನೆಲ್ಲ ಫೇಸ್ ಮಾಡಿ ಎಲ್ಲರೂ ಕನ್ವಿನ್ಸ್ ಮಾಡಿ ನಾನು ಯೂಟ್ಯೂಬ್ ಚಾನಲನ್ನು ತೆಗೆಯೋದು ನನಗೆ ಸ್ವಲ್ಪ ಕಷ್ಟನೇ ಆಯಿತು. ಅದನ್ನು ನನ್ನ ಸ್ಟ್ರಗಲ್ ಅಂತ ಹೇಳಿದ್ದು. ಆ್ಯಂಡ್ ಓಪನ್ ಮಾಡಿ ವೀಡಿಯೋಸು ಚೆನ್ನಾಗಿ ಮಾಡ್ತಿದ್ದೆ, ಬಟ್ ಪ್ರೆಗ್ನೆನ್ಸಿ ಬಂತು, ಬ್ರೇಕ್ ತೊಗೊಂಡೆ. ಆ್ಯಂಡ್ ಸ್ಕಂದನ್ನು ನೋಡ್ಕೊಳ್ಳೋದ್ರಲ್ಲೂ ಕೂಡ ನನಗೆ ಅವನಿಗೆ ಫುಲ್ ಟೈಮ್ ಕೊಡಬೇಕು. ಇದು ಯಾವಾಗ ಬೇಕಾದರೂ ಮಾಡ್ಬೋದು ನನ್ನ ಯೂಟ್ಯೂಬ್ನ ಗ್ರೋನ, ಬಟ್ ಸ್ಕಂದ ಗ್ರೋ ಆಗಿಬಿಟ್ರೆ ಆ ಏಜ್ ಮತ್ತೆ ಸಿಗಲ್ಲ ಅಂತ ಅಲ್ಲಿ ಕೂಡ ಬ್ರೇಕ್ ತೊಗೊಂಡೆ. ಬಟ್ ಹಾಗೆ ಕಂಟಿನ್ಯೂ ಆಗ್ತಿತ್ತು. ಬಟ್ ಸ್ಕಂದನಿಗೆ ಯಾಕೋ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು, ಅದಕ್ಕೋಸ್ಕರ ನಾವು ಬ್ರೇಕನ್ನು ತೊಗೊಂಡಿದ್ದೆ ನಾನು ಯೂಟ್ಯೂಬಿಂದ. ಓನ್ ಚಾಯ್ಸ್ ನಂದು. ಯಾರು ಕೂಡ ನನಗೆ ವಿಡಿಯೋಸ್ ಮಾಡಬೇಡ ಅಂತ ಹೇಳಿಲ್ಲ, ಮನೇಲಾಗಲಿ ಯಾರೇ ಆದರೂ ಅಷ್ಟೇ. ಆ್ಯಂಡ್ ಯೂಟ್ಯೂಬ್ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದೇ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲರೂ ಕನ್ವಿನ್ಸ್ ಮಾಡಿ ಒಪ್ಪಿಸಿ ನನ್ನ ಚಾನಲನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನು ಯಾರು ಬೇಡ ಅಂದರೂ ಕೂಡ ನಾನು ಕೇಳೋಳೇ ಅಲ್ಲ. ಯೂಟ್ಯೂಬ್ ಮಾಡೋದು ಆ್ಯಕ್ಚುಲಿ ನಮ್ಮ ಮನೇಲಿ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ. ನನ್ನ ಓನ್ ಚಾಯ್ಸ್ ಇದು. ನಾವು ತುಂಬ ಇಷ್ಟ ಅಂತ ನನ್ನ ಮೇಲಿರೋ ಇಷ್ಟಕ್ಕೆ ಅವರು ಓಕೆ ಮಾಡು ಅಂತ ಹೇಳಿಬಿಟ್ಟಿದ್ದು. ಬಟ್ ವಿಡಿಯೋಸ್ ಮಾಡಾದ್ಮೇಲೆ ಅವ್ರಿಗೂ ಕೂಡ ಇಷ್ಟ ಆಗ್ತಾ ಹೋಗ್ತು. ವಿಡಿಯೋಸ್ ಮಾಡಲಿಲ್ಲ ಅಂದರೆ ಮನೇಲೇ ಕೇಳ್ತಿದ್ರು, ಯಾಕೆ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ? ಕೆಲವೊಬ್ರು ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಷ್ಟೇ, ಯೂಟ್ಯೂಬ್ ಸ್ಟಾಪ್ ಮಾಡಿಬಿಟ್ಟ, ಯಾಕೆ ಮಾಡ್ತಿಲ್ಲ ಶೋಭಾ ಅಂತ ಕೂಡ ಎನ್ಕ್ವೈರಿ ಮಾಡಿರೋರು ಕೂಡ ಇದ್ದಾರೆ. ಬಟ್ ಇನ್ನು ಕೆಲವರು ಇದ್ದಾರೆ, ಯೂಟ್ಯೂಬ್ ಮಾಡ್ತಿಲ್ಲ ಅವಳು, ಸೊ ಖುಷಿ ಪಡೋರು ಕೂಡ ಇದ್ದಾರೆ. ಏನೂ ಹೇಳೋಕ್ಕಾಗಲ್ಲ. ಸುತ್ತಮುತ್ತ ಅಷ್ಟು ಜನಗಳ ಮಧ್ಯೆ ನಾನು ಯೂಟ್ಯೂಬ್ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಬಟ್ ಏನಾಯಿತು ನನಗೆ ಅಂದರೆ ನಾನೇ ಬ್ರೇಕ್ ತೊಗೊಂಡೆ ಬಿಕಾಸ್ ಆಫ್ ಸ್ಕಂದನ ಹೆಲ್ತ್ ಇಶ್ಯೂ ಆಯಿತು. ಕವಾಸಕಿ ಅಂತ ಒಂದು ಫೀವರು ನನ್ನ ಮಗ ಸ್ಕಂದನಿಗೆ ಬಂದು ಅದರಲ್ಲಿ ನಾವು ಪಟ್ಟಿರೋವಂಥ ಸ್ಟ್ರಗಲ್ ಇದೆಯಲ್ಲ, ಯಪ್ಪ, ಫಿನಾನ್ಷಿಯಲಿ ನಮ್ಗೆ ಓಕೆ, ಬಟ್ ಅದ್ರ ಪೇಯ್ನ್ ಇದೆಯಲ್ಲ ಅದನ್ನು ನಮಗೆ ಟಾಲ್ರೇಟೇ ಮಾಡೋಕ್ಕಾಗಲಿಲ್ಲ. ಅವನ್ನ ನೋಡೋಕ್ಕಾಗ್ತಿರ್ಲಿಲ್ಲ. ನಮಗೆ ಏನಂದರೆ ಏನೋ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಆವಾಗ ನಮಗೆ ಫಿನಾನ್ಷಿಯಲಿ ಸಪೋರ್ಟ್ಗಿಂತ ಮೆಂಟಲ್ ಹೆಲ್ತ್ಗೆ ಸಪೋರ್ಟ್ಗೆ ಬೇರೆಯವ್ರು ಬೇಕು ಅನ್ನೋ ಅಷ್ಟು ಪ್ರಾಬ್ಲಮ್ ಆಗೋಯ್ತು. ಅವಾಗ ಮೆಂಟಲ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಸಿಚುವೇಶನ್. ನಿಮಗೆ ಯಾರಾದರೂ ಆಗಲಿ ಹಾಸ್ಪಿಟಲಲ್ಲಿ ನೀವು ಇದ್ದಾಗ ನಿಮ್ಮನ್ನ ಬಂದು ಕಾದು ನೋಡ್ತಾರಲ್ಲ, ಅವ್ರನ್ನ ಮಾತ್ರ ಮರಿಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಹತ್ರ ದುಡ್ಡಿದ್ದಾಗ ಎಲ್ಲರೂ ಬರ್ತಾರೆ, ಪಾರ್ಟಿ ಮಾಡೋಕ್ಕೆ ಬರ್ತಾರೆ, ಹೋಟೆಲ್ಗೆ ಹೋಗೋಕ್ಕೆ ಬರ್ತಾರೆ, ತಿರ್ಗಕ್ಕೆ ಕರೀರಿ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ. ಬಟ್ ನೀನು ಏನಾದರೂ ಆರೋಗ್ಯ ಕೆಟ್ಟು ಹಾಸ್ಪಿಟಲಲ್ಲಿ ಇದ್ದಾಗ ಬರ್ತಾರಲ್ಲ, ಅವ್ರಿಗೆ ಯಾವತ್ತೂ ಕೂಡ ಅವ್ರಿಗೆ ಸ್ಪೆಷಲ್ಲಾಗಿ ನಿಮ್ಮ ಮನಸ್ಸಲ್ಲಿ ವ್ಯಾಲ್ಯೂ ಇರಲಿ ಅಂತ ಕೇಳ್ಕೊತೀನಿ. ಸ್ಕಂದನಿಗೆ ಹುಷಾರು ತಪ್ಪಿದಾಗಲೇ ನನಗೆ, ನನ್ನ ಹಸ್ಬೆಂಡ್ಗೆ ಯಾರು ನಮಗೆ ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ ಅಂತ ಗೊತ್ತಾಗಿದ್ದೆ ಆ ದಿನನೇ ಗೊತ್ತಾಯಿತು ಅಂತ ಹೇಳ್ಬೋದು. ಸೊ ತುಂಬ ಸಾಕಷ್ಟು ಪಾಠಗಳನ್ನು ನನ್ನ ಮಗ ಹಾಸ್ಪಿಟಲಲ್ಲಿದ್ದಾಗ ನಾನು ಕಲ್ತಿದ್ದೀನಿ. ಆ್ಯಂಡ್ ಅದರಿಂದ ನನಗೆ ಕಮಪ್ ಆ್ಯಂಡ್ ಅದರಿಂದ ನಾವು ಆಚೆ ಬರೋದಕ್ಕೂ ತುಂಬ ಟೈಮ್ ತೊಗೊಂಡ್ವಿ. ಬಿಕಾಸ್ ಸ್ಕಂದನ ನಾವು ಯಾವತ್ತೂ ಹುಟ್ಟಾಗಿಂದ ಕೂಡ ಅವನು ಒಂದು ಜ್ವರ ಆಗಲಿ, ಕೋಲ್ಡ್ ಆಗಲಿ, ಈ ಥರ ಎಲ್ಲ ಆದ್ರೂ ಜಸ್ಟ್ ಸಿರಪ್ ಹಾಕಿ ಅವನಿಗೆ ವಾಸಿ ಆಯ್ತಿತ್ತು ಬಿಟ್ಟರೆ ಈ ಥರ ಹಾಸ್ಪಿಟಲೈಸಲ್ಲಿ 10 days ಸ್ಕಂದನ ನಾವು ನೋಡಿದ್ದು. ಅದು ಹೇಗಿತ್ತು ಅಂದರೆ ಒಂದೆರಡು ಚಿಕ್ಕ ವೀಡಿಯೋ ಫೋಟೋಸ್ ಇದೆ, ನಾನು ಹಾಕ್ತೀನಿ, ನೀವು ನೋಡ್ಕೋಬೋದು. ಬಿಕಾಸ್ ಏನಕ್ಕೆ ಅಂದರೆ ನಾನು ಅದನ್ನು ಮಾಡಿಟ್ಕೊಂಡಿದ್ದು ಯೂಟ್ಯೂಬ್ಗೋಸ್ಕರ. ಸೊ ನನಗೆ ಏನಂದರೆ ಒಂದು ಸಬ್ಸ್ಕ್ರೈಬರ್ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಕೂಡ ವ್ಯಾಲ್ಯೂ ಮಾಡಲೇಬೇಕು ಅನ್ನೋದು ನನ್ನ ಮನಸ್ಸಾಕ್ಷಿ. ಹಾಗಾಗಿ ಅವ್ರಿಗೆ ನಾನು ಏನು ಹೇಳದೆ ಮುಚ್ಚಿಡೋಕ್ಕಾಗಲ್ಲ. ಬಿಕಾಸ್ ಇವರ್ ಆಲ್ ಮೈ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀನಿ. 1000+ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ 10 ಜನನ ಸಂಪಾದನೆ ಮಾಡೋದು ಕೂಡ ತುಂಬ ಕಷ್ಟ. ನನಗೆ ಪುಟ್ಟ ಕುಟುಂಬ ಯೂಟ್ಯೂಬಲ್ಲಿ, ಅದು ಕೂಡ ಹೆಮ್ಮೆ ಇದೆ. ಬಿಕಾಸ್
ತುಂಬ ಲಕ್ಷಾಂತರ ಜನ ಇರ್ಬೋದು ಯೂಟ್ಯೂಬ್ ಫ್ಯಾಮಿಲಿ, ತುಂಬ ಜನರಿಗೆ, ಅದು ಕೂಡ ಖುಷಿನೇ ನನಗೆ. ಬಟ್ ಕೆಟ್ಟ ಅವರೇ ಸಬ್ಸ್ಕ್ರೈಬರ್ಸು ಜಾಸ್ತಿ, ಕೆಟ್ಟ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋದಕ್ಕಿಂತ, ನೆಗೆಟಿವ್ ಕಮೆಂಟ್ಸ್ ಸಪೋರ್ಟ್ ಜಾಸ್ತಿ ಇರೋದಕ್ಕಿಂತ ಒಳ್ಳೆಯವರು 10 ಜನ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಯೂಟ್ಯೂಬ್ ಹೇಗಂತ ಅಂದರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಹಾಗೆ, ಫ್ಯಾಮಿಲಿಲಿ ಒಂದು 10-20 ಜನ ಇದ್ರೂ ಅದರಲ್ಲಿ ಇಬ್ಬರು ಕೆಟ್ಟವರಾದರೂ 18 ಜನ ಒಳ್ಳೆಯವರಾದರೆ ಓಕೆ. ಬಟ್ ಎಲ್ಲರೂ ಕೆಟ್ಟವ್ರು ಆಗಿಬಿಟ್ರೆ ಹೆಂಗೆ ಅನಿಸುತ್ತೆ ಹೇಳಿ. ಸೊ ಅದಕ್ಕೇನು ವ್ಯಾಲ್ಯೂ ಇರಲ್ಲ. ಹೊರ್ಗಡೆ ಇವರೆಲ್ಲರೂ 20 ಮೆಂಬರ್ಸ್ ಇದ್ದಾರೆ ಅಪ್ಪ ಅವ್ರ ಫ್ಯಾಮಿಲಿ ಅಂತ ಅನ್ಬೋದು, ಬಟ್ ಬಾಂಡಿಂಗ್ ಈಚ್ ಅದರ್ಸ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆ 1000+ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ನಾನು ಶೇರ್ ಮಾಡಲೇಬೇಕು. ಸ್ಕಂದನ್ಗೆ ಈಗ ಆಗಿದೆ ಆ್ಯಂಡ್ ಆ ಕವಾಸಕಿ ಫೀವರ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಬೇಕು, ವಿಡಿಯೋ ಮಾಡಬೇಕು ಅಂತ ಎಲ್ಲ ಮಾಡಿ ಇಟ್ಕೊಂಡೆ. ಬಟ್ ನನಗೆ ಬ್ರೇಕ್ ಬೇಕೇ ಬೇಕಾಯಿತು. ಬಿಕಾಸ್ ನನ್ನ ಮಗನನ್ನು ನಾನು 10 ದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಕೊಂಡು ನಾವು ಪಟ್ಟಂಥ ಸ್ಟ್ರಗಲು ಹೇಳೋದಕ್ಕೆ ಆಗಲ್ಲ. ಇವಾಗಲೂ ನೆನೆಸ್ಕೊಂಡ್ರೆ ನನಗೆ ಕಣ್ಣೆಲ್ಲ ತುಂಬರುತ್ತೆ, ಅಷ್ಟು ನೋವನ್ನು ಪಟ್ಟಿದ್ದಾನೆ ಸ್ಕಂದ. ಆ್ಯಂಡ್ ಸ್ಕಂದನ ಜಾಗದಲ್ಲಿ ಬೇರೆ ಮಗು ಇದ್ದರೆ ಅದನ್ನು ಟಾಲರೇಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಡಾಕ್ಟರೇ ಹೇಳಿರೋದು ಇದು. ಅಯ್ಯಪ್ಪ, ನೆನೆಸ್ಕೊಂಡ್ರೆ ನನಗೀಗ ಫುಲ್ಲು ಡವ ಅಂತಿದೆ. ಅಷ್ಟು ಕಷ್ಟ ಆಯಿತು ನಮಗೆ. 10 ಡೇಸ್ ಅವನನ್ನು ನೋಡ್ಕೊಳ್ಳೋದಿರ್ಬೋದು, ತುಂಬಾ ಎಫರ್ಟ್ ಹಾಕಿದ್ದೀವಿ. ನಮ್ಮ ಮಮ್ಮಿ ಡ್ಯಾಡಿ ಅಂತೂ ಫಸ್ಟ್ ಡೇ ನಾವು ಅಡ್ಮಿಟ್ ಮಾಡಿದಾಗ ಬಂದಿದ್ದವರು ಲಾಸ್ಟ್ 10th ಡೇವರೆಗೂ ಅವ್ನು ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ತಲುಪಿಸಿ ಒಂದು 2 ಡೇಸ್ ಅವ್ನು ಆರಾಮಾಗೋವರೆಗೂ ಕೂಡ ಅವ್ರು ಊರ ಕಡೆ ತಿರುಗೇ ನೋಡಲಿಲ್ಲ. ನಮಗೋಸ್ಕರ ಇದ್ದಾರೆ ಅಂತಲೇ ಹೇಳ್ಬೋದು ಅವ್ರನ್ನ. ಯಾವಾಗಲೂ ಅಷ್ಟೇ, ನಮ್ಗೆ ಏನೇ ಕಷ್ಟ ಅಂತಂದ್ರೆ ಥಟ್ ಅಂತ ನಮ್ಮಪ್ಪ ಫಸ್ಟು ಮುಂದೆ ಬಂದಿರ್ತಾರೆ. ಹಸ್ಬೆಂಡ್ ಕೂಡ ಅಷ್ಟೇ, ಆಫೀಸ್ಗೆ ಹೋಗಿಲ್ಲ 10 ಡೇಸು, ಫುಲ್ ರಜಾ ಹಾಕೋಬಿಟ್ಟಿದ್ರು. ಆಫೀಸಲ್ಲಿ ಅಷ್ಟೊಂದು, ಈಗ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾ 10 ಡೇಸ್ ರಜಾ ಅಂದರೆ ಕೆಲಸದಿಂದ ತೆಗೆಯೋ ಚಾನ್ಸಸ್ ಕೂಡ ಇರುತ್ತೆ. ಬಿಕಾಸ್ ಅಷ್ಟು ರಜಾ ಇರೋಲ್ಲ, ಮಂತ್ಲಿ ಒನ್ ಡೇ ಅಷ್ಟೇ ಇವ್ರಿಗೆ ರಜಾ ಇರೋದು, ತೊಗೊಳೋದಕ್ಕೆ ಪರ್ಮಿಷನ್ ಇರೋದು. ಬಟ್ 10 ಡೇಸ್ ತೊಗೊಂಡಾಗ ಇಲ್ಲ ಬಿಡು, ಕೆಲಸನೇ ಹೋದ್ರೂ ಪರವಾಗಿಲ್ಲ, ಈಗ ಇಲ್ಲಿರೋದೇ ಮುಖ್ಯ ಅಂತ ಅವರು ಕೂಡ 10 ಡೇಸ್ ತುಂಬಾ ಕಷ್ಟಪಟ್ಟಿದ್ದಾರೆ. ನಮಗೆಲ್ಲ ಮನೆಯಿಂದನೇ ಊಟ ತಂದು ಕೊಡೋರು, ಡೈಲಿ ಅದೇ ರೊಟೀನು. ಮನೇಲಿ ಅಮ್ಮ ಕೂಡ ಅಷ್ಟೇ ಅಡುಗೆ ಮಾಡಿಕೊಡೋರು. ಎಷ್ಟು ಕಷ್ಟ ಆಯಿತು ನಮಗೆ ಅಂತಂದರೆ, ಆ 10 ಡೇಸಲ್ಲಿ ಏನೇನೆಲ್ಲ ಕಲ್ತಿದ್ದೀವಿ, ತುಂಬ ಪಾಠನೂ ಕಲ್ತಿದ್ದೀವಿ, ಅಷ್ಟೇ ನೊಂದಿದ್ದೀವಿ. ಆ್ಯಂಡ್ ಅದರಿಂದ ಕಮ್ ಬ್ಯಾಕ್ ಆಗೋದಕ್ಕೆ ತುಂಬ ಮನಸ್ಸು ತೊಗೊಂಡ್ವಿ. ಸ್ಕಂದನ್ನು ರೆಗ್ಯುಲೇಟ್ ಮಾಡೋದಕ್ಕೂ ಕೂಡ ತುಂಬ ಟೈಮ್ ತೊಗೊಳ್ತು. ಇಟ್ಸ್ ಟೇಕ್ ಅ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಸ್ಕೂಲ್ ನನಗೆ ಹೆಲ್ಪ್ ಮಾಡಿತು. ಅವನಿಗೆ ಪ್ಲೇ ಗ್ರೂಪಿಗೆ ಹಾಕಿದ್ವಲ್ಲ, ಸೊ ಒಂದು 15 ಡೇಸ್ ಮನೆಗೆ ಬಂದಮೇಲೆ 15 ಡೇಸ್ ನೋಡಿದ್ವಿ ಅವನನ್ನು. ಕೆಲವೊಬ್ಬರು ಹೇಳ್ತಿದ್ರು ಸ್ಕೂಲಿಗೆ ಕಳಿಸ್ಬೇಡಿ, ಮನೇಲೇ ಇರಿಸ್ಕೊಳ್ಳಿ ಅಂತ. ಬಟ್ ಡಾಕ್ಟರು ಸ್ಕೂಲಿಗೆ ಕಳಿಸಿ ಅವನ್ನ, ಆಗ ಅವನಿಗೆ ಅದು ಮರ್ತೋಗುತ್ತೆ. 10 ಡೇಸ್ ಹಾಸ್ಪಿಟಲಲ್ಲಿ ಇದ್ದು ಅವ್ನಿಗೆ ಏನಾಗಿತ್ತು ಅಂದರೆ, ಅಲ್ಲಿ ಸಿಸ್ಟರ್ಸ್ನ ನೋಡಿದ್ರೇ ಅಳ್ತಿದ್ದ ಅವನು. ಲಿಟ್ರಲಿ ಫುಲ್ ಕ್ರೈಯಿಂಗ್. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆಗ್ತಾನೇ ಇರಲಿಲ್ಲ, ಅಷ್ಟು ಅಳ್ತಿದ್ದ. ಅದೇನಾಯಿತು, ಮನೇಲೂ ಕೂಡ ಕ್ಯಾರಿ ಆಯಿತು. ನೈಟ್ ಟೈಮ್ ಫುಲ್ ಕಿಚ್ಕೊಂಡ್ಬಿಡೋನು. ನೈಟೆಲ್ಲ ನಾವು ನಿದ್ದೆ ಮಾಡೋದಕ್ಕೆ ಆಗ್ತಿರಲಿಲ್ಲ. ಬಟ್ ನಮಗೆ ನಿದ್ದೆ ಕೂಡ ಬರ್ತಾನೂ ಇರಲಿಲ್ಲ. ಸ್ಕಂದ ನಾರ್ಮಲ್ ಆದರೆ ಸಾಕು ಅಂತ ಅನ್ನಿಸ್ತಿತ್ತು. ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ನಾರ್ಮಲ್ ಇರ್ತಿತ್ತು, ಊಟ ತಿಂಡಿ ಎಲ್ಲ ಮಾಡ್ತಿದ್ದ. ಬಟ್ ಅವನೇನಂದರೆ ಕಿರ್ಚ್ಕೊಬಿಡೋದು ಸಡನ್ನಾಗಿ. ನಮ್ಗೆ ಇದೆಲ್ಲ ತುಂಬಾ ಭಯ ಆಯ್ತು, ತುಂಬಾ ಭಯ ಪಡಿಸಿದ್ದಾನೆ ಅವಾಗ. ಆ್ಯಂಡ್ ನಮಗಿಂತ ಜಾಸ್ತಿ ಆ ಮಗು ಅವನಿಗೆ ಬರೀ 5 ಇಯರ್ಸ್ ಆಗ ಅದನ್ನು ಟಾಲ್ರೇಟ್ ಮಾಡಿದ್ದಾನಲ್ಲ. ಕವಾಸಕಿ ಫೀವರ್ ಅಂತ ನೀವು ಗೂಗಲಲ್ಲಿ ಹೊಡೆದು ನೋಡಿ, ಅದ್ರ ಬಗ್ಗೆ ಡೀಟೇಲಾಗಿ ನೀವು ನೋಡ್ಕೋಬೋದು. ಮಕ್ಕಳನ್ನ 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಇದು ಬರೋವಂಥ ಒಂದು ಜ್ವರ. ಈ ಜ್ವರ ತುಂಬಾ ಡೇಂಜರಸ್ ಜ್ವರ ಮಕ್ಕಳಿಗೆ. ಆ್ಯಂಡ್ ಬಿಲೋ 5 ಇಯರ್ಸ್ ಅಷ್ಟೇ ಬರೋದಿತ್ತು. ಆ್ಯಂಡ್ ಇದು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ, ಒಳಗಡೆ ಅವರ ಗುಡ್ ಬ್ಯಾಕ್ಟೀರಿಯಾಸ್ ರಿಯಾಕ್ಷನಿಂದ ಇದು ಬರೋದು ಅಂತ ಡಾಕ್ಟರ್ ನಮ್ಗೆ ಹೇಳಿದ್ದು. ಆ್ಯಂಡ್ ನಮ್ಮ ಡಾಕ್ಟರ್ ಭಕ್ತವತ್ಸಲ್ ಸರ್, ಅವ್ರಿಗಂತೂ ಕೈ ಮುಗಿದು ತುಂಬ ಥ್ಯಾಂಕ್ಸ್. ಯಾವಾಗಲೂ ನಾವು ಅವ್ರಿಗೆ ಚಿರಋಣಿಯಾಗಿರಬೇಕು. ಅಷ್ಟು ಎಫರ್ಟ್ ಹಾಕಿದ್ದಾರೆ ಸ್ಕಂದನ ವಿಷಯದಲ್ಲಿ. ಸ್ಪೆಷಲ್ ಡಾಕ್ಟರ್ಸ್ ಎಲ್ಲ ಕರೆಸಿ ನೋಡಿ ಅದನ್ನು ಕಂಡುಹಿಡಿಯೋದಕ್ಕೆ 5 ಡೇಸ್ ಬೇಕಾಗುತ್ತಂತೆ. ಬಟ್ 5 ಡೇಸಲ್ಲಿ ಅವರು ಕೆಲವೊಂದು ಆ್ಯಂಟಿಬಯೋಟಿಕ್ ಕೊಟ್ಟು ಅವನಿಗೆ ಜ್ವರನ ಕಮ್ಮಿ ಮಾಡೋದು ಆದಷ್ಟು ಈ ಥರ ಎಲ್ಲ ನೋಡ್ಕೋತಾ ಇದ್ರು. ಆ್ಯಂಡ್ ಫೈನಲಿ ಡಾಕ್ಟ್ರನ್ನ ಕರೆಸಿ ಇದನ್ನು ಕಂಡುಹಿಡಿದಾಗ ಅದರ ಟ್ರೀಟ್ಮೆಂಟ್ ಬಗ್ಗೆ ನಮ್ಮ ಜೊತೆ ಅವ್ರು ಡಿಸ್ಕಸ್ ಮಾಡಿದ ರೀತಿ ಇರ್ಬೋದು. ಡಾಕ್ಟರ್ಸ್ ಎಲ್ಲರೂ ಕೂಡ ಒಳ್ಳೆಯವರೇ ಇರ್ತಾರೆ, ನಾನು ಯಾರನ್ನೂ ಕೂಡ ಇಲ್ಲಿ ಕೆಟ್ಟವರು ಅಂತ ಹೇಳ್ತಿಲ್ಲ. ಬಟ್ ನಮಗೆ ಸಿಕ್ಕಿರೋ ಡಾಕ್ಟರ್ ಅಂತೂ ತುಂಬಾ ಒಳ್ಳೆಯವರು ಅಂತ ಹೇಳ್ಬೋದು. ಅಷ್ಟು ಡೀಪಾಗಿ ನಮ್ಮ ಜೊತೆ ಡಿಸ್ಕಸ್ ಮಾಡಿ, ಸೊ ಇವಾಗ ನಮ್ಗೆ ಏನು ಅನ್ನಿಸ್ತಿತ್ತು ಆ ಟೈಮಲ್ಲಿ ಅಂತ ಅಂದರೆ, ಬೇರೆದೆಲ್ಲ ಸೆಕೆಂಡ್ ಥಾಟ್. ಸ್ಕಂದ ಹುಷಾರಾಗೋದಕ್ಕೆ ಎಷ್ಟಾದರೂ ಖರ್ಚಾಗಲಿ ಅನ್ನೋ ಅಷ್ಟು ಇಬ್ಬರು ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ಟಿದ್ವಿ ನಾವು. ನಮ್ಮ ಪಾಪುನ ನೋಡ್ತಾ ಖರ್ಚು ಬಗ್ಗೆ ನಮ್ಮ ಜೊತೆ ಮಾತಾಡಲೇಬೇಡಿ, ಡಿಸ್ಕಸ್ ಮಾಡಲೇಬೇಡಿ ಅನ್ನೋ ಲೆವೆಲ್ಗೆ ನಾವು ಅಷ್ಟು ಪೀಕಿಗೆ ಹೊಟ್ಟೋಗಿದ್ವಿ ಅವನ್ನ ನೋಡಿ.
ಸೊ ಅವಾಗ ಏನಾಗುತ್ತೆ, ನಮ್ಗೆ ಎಷ್ಟೇ ಆಸ್ತಿ ಇರಲಿ ಏನೇ ಇರಲಿ ಫೈನ್ ಮಗುನೇ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ. ಆ ಥರ ನಮ್ಮ ಸಿಚುವೇಶನ್ ಇತ್ತು. ಆ ಥರ ಏನೇ ನಾವು ಹೇಳಿದ್ರು ಕೂಡ ಇಲ್ಲ ಹಂಗಾಗಲ್ಲ ಅಂತ ನಮ್ಮ ಡಾಕ್ಟರ್ ಕರೆಸಿ ಇಷ್ಟು ಕಾಸ್ಟ್ ಆಗುತ್ತೆ ಈ ಮೆಡಿಸಿನ್ ಕೊಟ್ಟರೆ, ಈ ಥರ ಆಗುತ್ತೆ ಎಲ್ಲದೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಅವನ ಮೇಲೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಬಾರ್ದು, ಆ ಥರ ಅವನ ಬಾಡಿಗೆ ಅವನ ವೆಯ್ಟಿಗೆ ಪ್ರಕಾರ ಅದು ಇಷ್ಟು ಗ್ರಾಮ್ ಅಂತ ಅದೆಲ್ಲ ತಂದು ಅದನ್ನು ಆ ಮೆಡಿಸಿನ್ನ ಕೊಟ್ಟಾಗ 24 ಅವರ್ಸ್ ನಾನು ಪಕ್ಕ ಒಬ್ಬರು ಕೂತಿರಬೇಕು. ಬಿಕಾಸ್ ಅವ್ನಿಗೆ ನಿದ್ದೆ ಬಂದರೆ ಓಕೆ, ನಿದ್ದೆ ಬರಲಿಲ್ಲ ಅಂದರೆ ಹತ್ತಿರ ಇಲ್ಲ ಅದು ಡ್ರಿಪ್ ಮೂಲಕ ಅದನ್ನ ಕೊಡ್ತಾ ಇರ್ತಾರೆ. ಡ್ರಿಪ್ ಸಹಾಯದಿಂದ ಅದು ಅವನಿಗೆ ಒಳಗಡೆ ಹೋಗೋದು ತುಂಬಾ ಕಷ್ಟ ಆಯಿತು ನಮಗೆ. ಅದೆಲ್ಲ ಹಾಕಾದ್ಮೇಲೆ ಆ ಮೆಡಿಸನ್ನ ಕೊಟ್ಟಾದಮೇಲೆ 24 ಅವರ್ಸಲ್ಲೇ ಅಷ್ಟನ್ನು ಮುಗಿಸ್ಬೇಕು. ಇಷ್ಟು ಗ್ರಾಮ್ ಅಂತ ಇರುತ್ತೆ ಅವ್ನ ಹೈಟು ವೈಟ್ಗೆ. ಆ್ಯಂಡ್ ಅದೆಲ್ಲ ಮುಗಿದ್ಮೇಲೆ ಅವರು 3 ಡೇಸ್ ಅವನ್ನ ಅಬ್ಸರ್ವ್ ಮಾಡಬೇಕು, ಅಲ್ಲೇ ಇರಬೇಕು ನಾವು. ಮತ್ತು ನೆಕ್ಸ್ಟು ಜ್ವರ ಬರಲಿಲ್ಲ ಅಂದರೆ ಮಾತ್ರ ಡಿಸ್ಚಾರ್ಜ್. ಇನ್ ಕೇಸ್ ಕೆಲವೊಂದು ಮಗುಗೇನಾಗುತ್ತೆ ಈ ಥರ ಮೆಡಿಸನ್ ಕೊಟ್ಟಾದ್ಮೇಲೂ ಕೂಡ ಬಂದರೆ ದಟ್ ಈಸ್ ವೆರಿ ವೆರಿ ಡೇಂಜರಸ್. ಇದೇ ಡೇಂಜರ್. ಅದು ಇನ್ನೂ ಮತ್ತೆ ಆದರೆ ಮತ್ತೆ ಮೆಡಿಸಿನ್ ಹಾಕಬೇಕು. ಆ್ಯಂಡ್ ಫಿನಾನ್ಷಿಯಲಿ ಕೂಡ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಹೈ ಕಾಸ್ಟ್ ಇರುತ್ತೆ ಇದಕ್ಕೆಲ್ಲ. ಸಡನ್ನಾಗಿ ನಮ್ಮ ಹತ್ರ ಕೊಡ್ಸೋಕ್ಕಾಗಲ್ಲ ಮೆಡಿಸನ್ನ ಅಂತೇಳಿ ಮಗುನ ಕಳ್ಕೊಂಡಿರೋರು ಕೂಡ ಇದ್ದಾರೆ. ತುಂಬ ಬೇಜಾರಾಗುತ್ತೆ. ಗೌರ್ಮೆಂಟಲ್ಲಿ ಅವೈಲೇಬಲ್ ಇದೆ, ಬಟ್ ಯಾರೂ ಕೂಡ ಅಷ್ಟು ರೆಸ್ಪಾನ್ಸ್ ಮಾಡೋದಿಲ್ಲ. ಬಿಕಾಸ್ ನಾನೇ ಒಂದು ಕಾಲ್ ಟ್ರೈ ಮಾಡಿದ್ದೆ, ಈ ಥರ ಇರೋದಕ್ಕೆ ಮೆಡಿಸನ್ ಇದೆಯಾ ಅಂತಂದರೆ ಇರುತ್ತೆ, ಬಟ್ ಆಫ್ ಚಾರ್ಜ್ ಕೊಟ್ಟು ನೀವು ತೊಗೋಬೇಕು, ಆಮೇಲೆ ಅದೇನಾದರೂ ಎಫೆಕ್ಟ್ ಆದರೆ ನಾವು ಜವಾಬ್ದಾರಿ ಅಲ್ಲ ಅಂತ ಹೇಳ್ಬಿಟ್ರು ಅವರು. ಸೊ ಏನಾಗುತ್ತೆ, ಫಿನಾನ್ಷಿಯಲಿ ಆ್ಯಂಡ್ ಮೆಂಟಲಿ ನೀವು ತುಂಬಾ ಸ್ಟ್ರಾಂಗ್ ಇರಬೇಕಾಗುತ್ತೆ ಈ ಟೈಮಲ್ಲಿ. ನಾನು ಹೇಳೋದಿಷ್ಟೇ. ಸೊ ಫಿನಾನ್ಷಿಯಲಿ ನೀವು ಹೇಗೋ ಅರೇಂಜ್ ಮಾಡ್ಕೋಬೋದು, ಯಾರಾದರೂ ಒಬ್ಬರು ಹೆಲ್ಪ್ ಮಾಡೇ ಮಾಡ್ತಾರೆ, ಅದನ್ನು ಸೈಡಿಗೆ ಇಟ್ಬಿಡಿ. ಮಗು ಅಂತ ಬಂದಾಗ ಮನೆಯವರೆಲ್ಲರೂ ಕೂಡ ಜೊತೆಲಿ ನಿಲ್ತಾರೆ. ನಮ್ಮ ಮನೇಲಿ ಅಷ್ಟೇ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಮೆಂಟಲ್ ಸಪೋರ್ಟ್ ನಮಗೆ ಜಾಸ್ತಿ ಬೇಕಾಗಿತ್ತು. ತುಂಬ ಕುಗ್ಗೋಗ್ಬಿಟ್ಟಿದ್ವಿ ಆ ಟೈಮಲ್ಲಿ. ಆ್ಯಂಡ್ ಅದರಿಂದ ಕಮಪ್ ಆಗೋದು ತುಂಬಾ ಟೈಮ್ ತಗೋತು. ಆ ಟೈಮಿಂದ ನಾನು ಯೂಟ್ಯೂಬನ್ನೇ ಬಿಟ್ಬಿಟ್ಟೆ. ಯಾವುದ್ರಲ್ಲೂ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ. ಬರೀ ನನ್ನ ಮಗನಿಗೆ ಹಿಂಗೆ ಆಯ್ತಲ್ಲ ಆ ಯೋಚನೆಯಲ್ಲೇ ಕಳೆದೋಗ್ಬಿಟ್ಟಿದ್ದೀನಿ ಒಂದು 3 ಮಂತ್ಸು. ಯಾಕಂದರೆ ಅವನು ಅಷ್ಟು ಮುದ್ದಾಗಿದ್ದಾನೆ. ನೀವು ಯೂಟ್ಯೂಬಲ್ಲಿ ಎಲ್ಲರೂ ನೋಡ್ತಿದ್ರಿ. ನಾನು ಒಂದು ಸ್ಟೇಟಸಲ್ಲಿ ಹಾಕಿದಾಗಲೂ ಅಷ್ಟೇ, ನಮ್ಮ ಅಪ್ಪ ಅಮ್ಮ ಆಗಲಿ ನಮ್ಮ ಅತ್ತೆ ಮಾವ ಆಗಲಿ ಎಲ್ಲರೂ ಏನು ಹೇಳ್ತಿದ್ರು ಅಂದರೆ, ಸ್ಟೇಟಸಲ್ಲಿ ಹಾಕಿ ಅವನಿಗೆ ದೃಷ್ಟಿ ಆಗ್ತಿದೆ, ಅವ್ನಿಗೆ ಹುಷಾರು ತಪ್ಪಿಸ್ತಿದೀಯ ನೀನು, ಅವ್ನಿಗೊಂದು ಕೋಲ್ಡ್ ಆದರೆ ಜ್ವರ, ಆವಾಗಲೇ ಹಾಗೆಲ್ಲ ಹೇಳ್ತಿದ್ರಲ್ಲ. ಆ್ಯಂಡ್ ಈ ಹುಷಾರು ತಪ್ಪಿದಾಗಲೂ ಅಷ್ಟೇ ಯೂಟ್ಯೂಬಲ್ಲೆಲ್ಲ ಹಾಕಿ ದೃಷ್ಟಿ ಆಗಿದೆ ಅವನಿಗೆ. ಸೊ ನನಗೇನಾಗೋಯ್ತು, ತುಂಬ ಮುದ್ದಾಗಿರೋ ಮಗನ ಹಾಕಿ ನಾನೇ ಈ ಥರ ಹುಷಾರು ತಪ್ಪೋದಕ್ಕೆ ರೀಸನ್, ನನ್ನ ತಲೆಯಲ್ಲಿ ಏನೇನೋ ನೆಗೆಟಿವ್ ಥಾಟ್ಸ್ ತುಂಬಿಕೊಂಡು ನಾನೇ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಅದರಿಂದೆಲ್ಲ ಆಚೆ ಬಂದು ಇವಾಗ ಮತ್ತೆ ಅದೇ ಒಂದು ಎನರ್ಜಿನಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನೀವು ಅವಾಗೆಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ರಿ, ಇವಾಗಲೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಒಂದು ಗುಡ್ ನ್ಯೂಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ಅಣ್ಣನ ಮದುವೆ ಕೂಡ ಫಿಕ್ಸ್ ಆಗಿದೆ. ಸೊ ಇನ್ಮೇಲೆ ಒಳ್ಳೆ ಸಖತ್ತಾಗಿರೋ ವಿಡಿಯೋಸ್ ಬರುತ್ತೆ ನಿಮಗೆ. ಮದುವೆ ಸೆಲೆಬ್ರೇಷನ್ಸ್ ಇರ್ಬೋದು, ನನ್ನ ಶಾಪಿಂಗ್ ಆ್ಯಂಡ್ ನಾನು ಯಾವ ಥರ ರೆಡಿ ಆಗ್ತೀನಿ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸನ್ನು ನಾನು ಹಾಕ್ತಾ ಹೋಗ್ತೀನಿ. ನೀವು ನೋಡ್ತಾ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿನ ರೆಗ್ಯುಲರಾಗಿ ವೀಕ್ಲಿ 3 ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಒಂದು ಟಾಪಿಕ್ ಇಟ್ಕೊಂಡೇ ವಿಡಿಯೋ ಮಾಡೋದು, ಬಿಕಾಸ್ ನೋಡೋರ್ಗೂ ಕೂಡ ಒಂದು ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಆ ಟಾಪಿಕ್ ಬಗ್ಗೆ ಸರ್ಚ್ ಮಾಡ್ತಿರೋರಿಗೆ ಈಸಿ ಕೂಡ ಆಗುತ್ತೆ ಅಂತ ಹೇಳಿ. ಸೊ ನಾಳೆಯಿಂದ ನನ್ನ ರೆಗ್ಯುಲರ್ ಟಾಪಿಕ್ಸ್ ಸ್ಕಿನ್ ಕೇರ್, ಹೇರ್ ಕೇರ್ ಆ್ಯಂಡ್ ವೆಯ್ಟ್ ಲಾಸ್ ಬಗ್ಗೆ ಕೂಡ ನಾನು ಕೆಲವೊಂದಷ್ಟು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀನಿ. 59 ಇರೋಳು 55ಗೆ ರೀಚ್ ಆಗಬೇಕು ಅಂತ ಹೇಳಿ. ಸೊ ಅದಕ್ಕೆಲ್ಲ ನಾನು ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ಕಿನ್ ಕೇರ್ ನಾನು ಹೇಗೆ ಮಾಡ್ತೀನಿ ವಿಥೌಟ್ ಪಾರ್ಲರ್, ನಮ್ಮ ಸ್ಕಿನ್ನನ್ನು ನಾವು ಹೇಗೆ ಪಳಪಳ ಅಂತ ಇಟ್ಕೊಳ್ಳೋದು ಗ್ಲಾಸಿಯಾಗಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ವಿತ್ ಲಾಟ್ಸ್ ಆಫ್ ಲವ್.